ಇವತ್ತು 2 ಕಲರ್ ದಾರ ಉಪಯೋಗಿಸಿ ಯಾವ ರೀತಿ ಬೇಬಿ ಕುಚ್ಚು ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದು 2 ಕಲರ್ ದಾರ ತೊಗೊಂಡಿದ್ದೀನಿ. ಇದು 20 ಎಳೆ, ಇದು 20 ಎಳೆ ತೊಗೊಂಡಿದ್ದೀನಿ. ನೋಡಿ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲನೇದಾಗಿ ಇದರಿಂದ ಸ್ವಲ್ಪ ಮೇಲೆ ಪಕ್ಕದಲ್ಲೇ ಸ್ವಲ್ಪ ಮೇಲ್ಭಾಗವಾಗಿ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡ್ಕೊತಿದ್ದೀನಿ. ಮೊದಲು ಇಲ್ಲಿ ತೊಗೊಂಡಿದ್ವಲ್ಲ ಪರ್ಪಲ್ ಕಲರ್, ಅದರ ಸಮವಾಗಿ ಅದ್ರ ಪಕ್ಕದಲ್ಲೇ ಇನ್ನೊಂದು ತೊಗೋಬೇಕು. ಅದ್ರ ಸಮವಾಗಿ ತೊಗೋಬೇಕು. ಸಮವಾಗಿ ತೊಗೊಂಡು ಕಟ್ ಮಾಡ್ಕೊತಿದ್ದೀನಿ. ಇದು ಈಗ ಒಟ್ಟು 60 ಎಳೆ ಆಗಿದೆ. ಇದು 20, ಇದು 20, ಇದು 20, ಒಟ್ಟು 60 ಎಳೆ. ಮೇಲ್ಗಡೆ ನೋಡಿ ಈ ರೀತಿ ಬರುತ್ತೆ. ಇದಕ್ಕೆ ನೀವು ಬೀಡ್ಸ್ ಅಥವಾ ಕುಂದನ್ ಯಾವುದಾದ್ರೂ ಅಂಟಿಸ್ಕೋಬೋದು. ಇಲ್ಲಾಂದರೆ ಬಾಲ್ ಚೈನು, ಗೋಲ್ಡ್ ಲೇಸು ಯಾವುದಾದ್ರೂ ಅಂಟಿಸ್ಕೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಮಾಡ್ಕೋಬೋದು. ನಾಟ್ ಹಾಕ್ಕೊಂಡು ಹಿಂದೆಯಿಂದ ಗಂಟು ಹಾಕೋತಿದ್ದೀನಿ. ಇದು ನೋಡಿ ಈ ರೀತಿಯಾಗಿ ಬರುತ್ತೆ. ಡಬಲ್ ಕಲರ್ ಹಾಕೋದು. ಇದಕ್ಕೆ ನೀವು ಯಾವುದೇ ಥರದ ಸ್ಟೋನು ಅಥವಾ ಬೀಡ್ಸ್ನ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲಿಗೆ ಕುಂದನ್ ಆ ಥರದ್ದು ಬೇಕು ಅಂದರೆ, ಇಲ್ಲಾಂದರೆ ಇದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಾದಾ ಬೇಕು ಅಂದರೆ. ನಾನು ಗೋಲ್ಡ್ ಬಾಲ್ ಚೈನ್ದು ಲೇಸ್ ಇದೆ, ಅದನ್ನ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ. ಇದರಲ್ಲಿ ಬಾಲ್ ಚೈನಲ್ಲಿ ದಪ್ಪ ಸಣ್ಣ ಎಲ್ಲ ಬರುತ್ತೆ, ಕಲರ್ಸು ಸಿಗುತ್ತೆ. ಇದನ್ನ ಕಟ್ ಮಾಡಿಕೊಂಡು ಫ್ಯಾಬ್ರಿಕ್ ಗ್ಲೂಯಿಂದ ಈ ರೀತಿಯಾಗಿ ಅಂಟಿಸ್ಕೋಬೋದು. ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಗೋಲ್ಡ್ ಥ್ರೆಡ್ ಮೇಲೆ ಅಂಟಿಸ್ಕೊಂಡ್ರೆ ಒಂದು ರೌಂಡ್ ಅಥವಾ 2 ರೌಂಡು ಅಂಟಿಸ್ಕೋಬೋದು ನೀವು ಬೇಕು ಅಂದರೆ. ಇಲ್ಲಾಂದರೆ ಸೂಜಿ ದಾರ ತಗೊಂಡು ಹೊಲ್ಕೋಬೋದು. ಗ್ರೀನ್ ಕಲರ್ ಬಾಲ್ ಚೈನ್ ಇದು ನೋಡಿ. ಇದೇನಷ್ಟು ಲುಕ್ ಅನಿಸಲ್ಲ, ಗೋಲ್ಡೇನೇ ಲುಕ್ ಅನಿಸೋದು. ಬೇಕು ಅಂದರೆ ವೈಟ್ ಸ್ಯಾರಿ ಪರ್ಪಲ್ ಅದಕ್ಕೆ ಕಾಂಬಿನೇಷನ್ ಆಗಿ ನೀವು ಬೇಕಾದ್ರೆ ಹಾಕೋಬೋದು. ಈ ಕುಚ್ಚು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.